ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೈಕ್ರೋಮ್ಯಾಕ್ಸ್, ನಮ್ಮ ಭಾರತದ ಕಂಪನಿ ಲಾಂಚ್ ಮಾಡಿರುವಂಥ ಇನ್2ಬಿ ಸ್ಮಾರ್ಟ್ಫೋನ್ ಇರುವಂಥದ್ದು. ನೀವು ನಂಬಲ್ಲ, ಈ ಒಂದು ಸ್ಮಾರ್ಟ್ಫೋನ್ ಕೇವಲ 8,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 8,000 ರೂಪಾಯಿಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಫೋನ್ ಆಗಿರುವಂಥದ್ದು. ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಪವರ್ಫುಲ್ ಆಗಿರುವಂಥ ಫೋನನ್ನು ನೀವೇನಾದರೂ 8,000 ರೇಂಜಲ್ಲಿ ಪರ್ಚೇಸ್ ಮಾಡಬೇಕು ಅಂತೀರಾ ಅಂತಂದರೆ ಇದು ಆ ಒಂದು ಫೋನ್ ಆಗಿರುವಂಥದ್ದು. ನಾನಿವತ್ತು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸಿಂಗ್ ರೀತಿ ಸಿಗ್ತಾ ಇರುವಂಥದ್ದು ವಿ ಆರ್ ಇನ್ ಫಾರ್ ಇಂಡಿಯಾ, ಹೌ ಅಬೌಟ್ ಯು ಅಂತ ಬರೆದಿರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಒಂದು ಪ್ರೊಟೆಕ್ಷನ್ ಪ್ಲ್ಯಾನಿಂದು ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಎಕ್ಸ್ಟೆಂಡ್ ವಾರಂಟಿ ಬೇಕಾದರೆ ತೊಗೊಬೋದು ನೀವು. ಸೊ ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದು ಪ್ರೈಸ್ ರೇಂಜ್ಗೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತ ಅನ್ನಿಸ್ತಾ ಇರುವಂಥದ್ದು. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಸ್ಕ್ರೀನ್ ಪ್ರೊಟೆಕ್ಷನ್ ಕವರ್ನ ಕೂಡ ಕೊಟ್ಟಿದ್ದಾರೆ, ಸ್ಕ್ರೀನ್ ಗಾರ್ಡು. ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಒಂದು ಡೀಸೆಂಟ್ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಒಂದು ಚಾರ್ಜಿಂಗ್ ಅಡಾಪ್ಟರ್ನ ಕ್ವಾಲಿಟಿ ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ತಿಲ್ಲ. ಒಂದು ರೀತಿ ತುಂಬ ಕಡಿಮೆ ಕ್ವಾಲಿಟಿಯ ಚಾರ್ಜರ್ ಅಂತ ಅನಿಸುತ್ತೆ. ಮತ್ತು ಡಾಟಾ ಕೇಬಲ್ ಕೂಡ ಅಷ್ಟೇ, USB Type-C ಡಾಟಾ ಕೇಬಲ್ಲು ಕ್ರೇಜಿ ಅಂತೀನಿ. ಆದರೆ ಕೇಬಲ್ನ ಕ್ವಾಲಿಟಿ ಒಂದು ತುಂಬ ಕಡಿಮೆ ದುಡ್ಡಿನ ಅಂತ ಅನ್ನಿಸ್ತಾ ಇರುವಂಥದ್ದು. ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ. ಸೊ ನನಗೆ ಅನ್ನಿಸ್ದಂಗೆ ಒಂದು ಫೋನ್ನ ಬೆಲೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಚಾರ್ಜರ್ ಮತ್ತು ಈ ಒಂದು ಅಡಾಪ್ಟರ್ನ ಕಡಿಮೆ ಕ್ವಾಲಿಟಿದು ಹಾಕಿದ್ದಾರೆ ಅಂತ ಅನ್ಕೋತೀನಿ. ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತಂದರೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ತುಂಬ ಒಳ್ಳೆಯ ಬಿಲ್ಡ್ ಅಂತ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ಫೋನ್ನ ಮುಂದ್ಗಡೆ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆನೇ ಇದೆ ಒಂದು ಲೆವೆಲ್ಗೆ. ಬಾಟಮ್ ಸ್ವಲ್ಪ ಬೆಸಲ್ ಜಾಸ್ತಿ ಅಂತ ಅನ್ನಿಸ್ತು. ಯೂಶಲಿ ಪ್ರೈಸ್ ರೇಂಜಲ್ಲಿ ನಾವು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಈ ಒಂದು ಫೋನ್ನ ಮುಂದ್ಗಡೆ ಇರುವಂಥದ್ದು ಗ್ಲಾಸ್ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಬಾಕ್ಸಲ್ಲೇ ಸ್ಕ್ರೀನ್ ಗಾರ್ಡನ್ನು ಕೊಟ್ಟಿದ್ದಾರೆ, ಹಾಕೊಂಡ್ರೆ ತುಂಬ ಒಳ್ಳೆಯದು. ಫ್ರಂಟಿನ ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣುತ್ತೆ. ఎందుకు ಬಂತು ಅಂತಂದರೆ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿರುವಂಥದ್ದು. ಆಬ್ವಿಯಸ್ಲಿ ಈ ಒಂದು ಪ್ರೈಸ್ ರೇಂಜ್ಗೆ ನಾವು ಗ್ಲಾಸ್ ಬ್ಯಾಕನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಒಂದು ರೀತಿ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದು ರೀತಿ ಡ್ಯುಯಲ್ ಟೋನ್ ಫಿನಿಶ್ ಇರುವಂಥದ್ದು, ಆಯ್ತಾ, ಗಮನಿಸ್ತಾ ಇದ್ದೀರಾ. ಮತ್ತು ಸ್ಮಡ್ಜಸ್ ಬೀಳಲ್ಲ ಹಿಂದ್ಗಡೆ, ಸೊ ತುಂಬ ಒಳ್ಳೆಯ ವಿಷಯ ಅಂತ ಅನ್ಬೋದು. ಜೊತೆಗೆ ಈ ಒಂದು ಫೋನಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ನಿಮಗೆ ಈ ಒಂದು ಫೋನ್ಲಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಯೂಶಲಿ ಈ ಒಂದು ಪ್ರೈಸ್ ರೇಂಜಲ್ಲಿ ಕೆಲವೊಂದು ಫೋನ್ಗಳಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ನ ನೀಡೋದಿಲ್ಲ, ಇದರಲ್ಲಿ ನೀಡಿರುವಂಥದ್ದು ಒಳ್ಳೆ ವಿಷಯ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಆಬ್ವಿಯಸ್ಲಿ ಒಂದು ಪ್ರೈಸ್ ರೇಂಜಲ್ಲಿ ಮತ್ತು USB Type-C ಪೋರ್ಟ್ ಇರುವಂಥದ್ದು ನನಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಈ ಒಂದು ಪ್ರೈಸ್ ರೇಂಜಲ್ಲಿ ಎಷ್ಟೋ ಫೋನ್ಗಳಲ್ಲಿ ನಿಮಗೆ ಮೈಕ್ರೋ USB ಪೋರ್ಟನ್ನು ನೀಡ್ತಾರೆ. ಸೊ ನೀವು Type-C ಕೊಟ್ಟಿದ್ದಾರೆ, ಕ್ರೇಜಿ ಅಂತೀನಿ. ಮತ್ತು 3.5 ಹೆಡ್ಫೋನ್ ಜಾಕ್ ಕೂಡ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಒಂದು ಫೋನಿಂದು ತುಂಬ ಇಷ್ಟ ಆಯಿತು. ಈ ಒಂದು ಪ್ರೈಸ್ ರೇಂಜಿಗೆ ಸೂಪರ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೆಯ್ಟ್ ಕೂಡ ಅಷ್ಟೊಂದಿಲ್ಲ ಮತ್ತು ತುಂಬ ಒಂದು ಲೆವೆಲಿಗೆ ತಿನ್ನಾಗಿರುವಂಥದ್ದು. ಸೊ ಓಕೆ ಅಂತೀನಿ ಬಿಲ್ಡ್ ಕ್ವಾಲಿಟಿಯಲ್ಲಿ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.52 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಈ ಒಂದು ಪ್ರೈಸ್ ರೇಂಜ್ಗೆ. ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಕಲರ್ಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ ಡಿಸ್ಪ್ಲೇ. ಈ ಒಂದು ಪ್ರೈಸ್ ರೇಂಜ್ಗೆ ನಾವು ಫುಲ್ HD ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾರು ಕೂಡ ಇಲ್ಲಿವರೆಗೂ 10,000 ರೂಪಾಯಿ ಒಳಗಡೆ ಯಾರು ಕೂಡ 90 Hz ರಿಫ್ರೆಶ್ ರೇಟನ್ನು ಕೂಡ ನೀಡಿಲ್ಲ. ಸೊ ಈ ಪ್ರೈಸ್ ರೇಂಜ್ಗೆ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನ್ ಸದ್ಯಕ್ಕೆ 2 ವೇರಿಯಂಟ್ ಲಾಂಚ್ ಆಗ್ತಿರುವಂಥದ್ದು. 4GB ರ್ಯಾಮ್ ಮತ್ತು 64GB ಸ್ಟೋರೇಜ್ ಮತ್ತು ಇನ್ನೊಂದು 6GB ರ್ಯಾಮ್ ಮತ್ತು 64GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆದರೆ ಸ್ಟೋರೇಜ್ ಬಂದುಬಿಟ್ಟು eMMC ಸ್ಟೋರೇಜ್, ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ಆಬ್ವಿಯಸ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. UFS ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಈ ಒಂದು ಪ್ರೈಸ್ ರೇಂಜಿಗೆ ಏನು ಕೊಡಬೇಕು ಅದು ಕೊಟ್ಟಿದ್ದಾರೆ. ಎಷ್ಟೋ ಫೋನ್ಗಳಲ್ಲಿ ನಿಮಗೆ 8,000 ರೂಪಾಯಿಗೆ 4GB ರ್ಯಾಮ್ನೇ ಕೊಡಲ್ಲ, ಆಯಿತಾ. 3GB 2GB ಕೊಟ್ಟಿರ್ತಾರೆ, ಇದರಲ್ಲಿ 4GB ಕೊಟ್ಟಿದ್ದಾರೆ. ತುಂಬ ಇಂಪ್ರೆಸಿವ್ ಅಂತೀನಿ. ಮತ್ತು 64GB ಸ್ಟೋರೇಜ್ ಕೂಡ ಇದೆ. ಸೂಪರ್ ಅಂತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಇನ್ನು ಪ್ರೋಸರ್ ಬಗ್ಗೆ ಮಾತನಾಡಲೇಬೇಕಾಯ್ತಾ. ಹೊಸ ಪ್ರೋಸರ್ ನೀವು ಕೂಡ ತುಂಬ ಜನ ಇದನ್ನು ಕೇಳಿರ, ನಾನು ಕೂಡ ಕೇಳಿರಲಿಲ್ಲ. ಯೂನಿಸಾಕ್ ಅಂತ ಪ್ರೋಸರ್ ಅದು ಗೊತ್ತು. ಸೊ ಅದರಲ್ಲಿ ಒಂದು ಹೊಸ ಪ್ರೋಸರ್ ಇರುವಂಥದ್ದು Unisoc T610 ಅಂತ, ಆಯಿತಾ. ಸೊ ಇದು ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಈ ಒಂದು ಪ್ರೈಸ್ ರೇಂಜಿಗೆ 8,000 ರೂಪಾಯಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಸಿಗುತ್ತೆ ಅಂತ ನನಗೆ ಅನಿಸಲ್ಲ. ನಾನು Antutu ಬೆಂಚ್ಮಾರ್ಕ್ ಚೆಕ್ ಮಾಡ್ದಂಗೆ ಈ ಒಂದು ಫೋನ್ ಸುಮಾರು 1,70,000 ರಿಂದ 80,000 ತನಕ ರೇಟಿಂಗನ್ನು ಕೊಡುತ್ತೆ, ಆಯಿತಾ. ಇದನ್ನು ಬೇಕಾದರೆ ನೀವು Helio G70 ಕಂಪೇರ್ ಮಾಡ್ಬೋದು ಅಥವಾ ಸ್ನ್ಯಾಪ್ಡ್ರ್ಯಾಗನ್ 665 ಅದು ಕಂಪೇರ್ ಮಾಡ್ಬೋದು. ಸೊ ಅಷ್ಟು ಪವರ್ಫುಲ್ ಆಗಿರುವಂಥದ್ದು ಆ ಪ್ರೋಸರ್ಗಳೆಲ್ಲ ನಿಮಗೆ ಹತ್ತಿರ ಒಂದು 10,000 ರೇಂಜಲ್ಲಿ ಬರುವಂಥ ಪ್ರೋಸರ್ಗಳು. ಸೊ ನನಗೆ
ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಈ ಒಂದು ಪ್ರೊಸೆಸರ್ ಚೆನ್ನಾಗಿದೆ, ತಲೆ ಕೆಡಿಸ್ಕೊಂಬಿಡಿ ಆಯಿತಾ. ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಮತ್ತು ಡೇ ಟು ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಜೊತೆಗೆ ಈ ಒಂದು ಫೋನಲ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಸೊ ಒಂದು ರೀತಿ ತುಂಬ ಸ್ಮೂತ್ ಅನಿಸುತ್ತೆ ಆಯಿತಾ. ಪ್ರೊಸೆಸರ್ ಸೂಪರ್ ಆಗಿದೆ, ಈ ಒಂದು ಪ್ರೈಸ್ ರೇಂಜ್ಗೆ ಇಂಪ್ರೆಸಿವ್ ಅಂತೀನಿ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರಿಯರಲ್ಲಿ ಡ್ಯೂಯಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 13 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ಇದಾಗಿದೆ. ಈ ಒಂದು ಪ್ರೈಸ್ಗೆ ಇದು ಕೂಡ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಆ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ, ನೀವೇ ಜಡ್ಜ್ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಆಯಿತಾ. 13 ಮೆಗಾಪಿಕ್ಸೆಲ್ ಕ್ಯಾಮ್ರಾ ನನಗೆ ಒಂದು ಲೆವೆಲಿಗೆ ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಡೆಪ್ ಸೆನ್ಸರ್ ಹಾಕಿದ್ದಾರೆ ಬ್ಯಾಕ್ಗ್ರೌಂಡನ್ನ ಬ್ಲರ್ ಮಾಡೋದಕ್ಕೆ. ಸೊ ಅದು ಅದ್ರ ಕೆಲಸವನ್ನು ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 5 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಒಂದು ಲೆವೆಲಿಗೆ ಓಕೆ ಅಂತೀನಿ. ಬೆಲೆ ನೋಡಿಕೊಂಡ್ರೆ ಪರವಾಗಿಲ್ಲ ಗುರು, ಇನ್ನೆಷ್ಟು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗತ್ತೆ ನಾವು. ಸೊ ಪರವಾಗಿಲ್ಲ, 5 ಮೆಗಾಪಿಕ್ಸೆಲ್ ಚೆನ್ನಾಗಿದೆ. ಬೇರೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಕ್ವಾಲಿಟಿ ನಿಮಗೆ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ಗಮನಿಸ್ತಾ ಇದ್ರೆ ತುಂಬ ಸ್ಮೂತ್ ಆಗುತ್ತೆ, ಫೇಸನ್ನು ಬೇಕಾದ್ರೆ ನೀವು ಆಫ್ ಮಾಡ್ಕೊಬೋದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ. ಸೊ ತುಂಬ ಫಾಸ್ಟ್ ಆಗಿದೆ ಗುರು, ಲಿಟ್ರಲಿ ತುಂಬ ಫಾಸ್ಟ್ ಆಗಿದೆ. ನನಗೆ ನೀಡಿರೋದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡಿರೋದೇ ಹೆಚ್ಚು ಈ ಪ್ರೈಸ್ ರೇಂಜಲ್ಲಿ. ಕೆಲವು ಮೋಸ್ಟ್ ಆಫ್ ಫೋನ್ಗಳು ನೀಡಲ್ಲ, ಇವ್ರು ಕೊಟ್ಟಿದ್ದಾರೆ, ಸೂಪರ್ ಅಂತೀನಿ. ಮತ್ತು ಫೇಸ್ ಅನ್ಲಾಕ್ ಕೂಡ ಇರುವಂಥ ಇದು ಕೂಡ ತುಂಬ ಫಾಸ್ಟ್ ಆಗಿದೆ. ಗಮನಿಸ್ತಾ ಇದ್ದೀರಾ, ತುಂಬ ಫಾಸ್ಟಾಗಿ ಫೇಸ್ ಅನ್ಲಾಕನ್ನು ಮಾಡುತ್ತೆ. ಇಷ್ಟ ಆಯ್ತು ನನಗೂ ಇದೊಂಥರ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಸೂಪರ್ ಅಂತೀನಿ. ಒಂದು ಲೆವೆಲಿಗೆ ಜಾಸ್ತಿನೇ. ಮಾಡ್ರೇಟ್ ಯೂಸ್ಗೆ ಸುಮಾರು 1.5 ದಿನ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ, ಸೂಪರ್ ಅಂತೀನಿ. ಜೊತೆಗೆ ಬಾಕ್ಸಲ್ಲೇ 10 ವ್ಯಾಟ್ನ ಚಾರ್ಜರ್ ನೀಡಿದ್ದಾರೆ ಈ ಪ್ರೈಸ್ ರೇಂಜ್ಗೆ. ಅದಕ್ಕೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, 10 ವ್ಯಾಟ್ ಓಕೆ ಅಂತ ಅನ್ಬೋದು. ಇನ್ನು ತುಂಬ ಇಂಪ್ರೆಸಿವ್ ಮಾಡಿದಂಥ ವಿಷಯ ನನಗೆ ಒಂದು ಫೋನಲ್ಲಿ ಈ ಒಂದು ಫೋನ್ನ OS ಆ್ಯಂಡ್ರಾಯ್ಡ್ 11 ಇದರಲ್ಲಿರುವಂಥದ್ದು ಮತ್ತು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸು. ಬೇಡದಿರುವಂಥ ಅಪ್ಲಿಕೇಶನ್ ಒಂದು ಇಲ್ಲ ಆಯಿತಾ. ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ತುಂಬ ಸ್ಮೂತ್ ಆಗಿರುವಂಥದ್ದು, ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ. ಹೆವಿ ಇಂಪ್ರೆಸಿವ್, ಸೂಪರ್ ಅಂತೀನಿ. ಮೈಕ್ರೋಮ್ಯಾಕ್ಸ್ ಫೋನ್ ಬೇಕಾದ್ರೆ ಇದೇ ರೀಸನಿಗೆ ನೀವು ಪರ್ಚೇಸ್ ಮಾಡ್ಬೋದು. OS ಅಂತೂ ಸೂಪರ್, ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಈ ಒಂದು ಫೋನಲ್ಲಿ ಹಾಕಿದರೆ ಮತ್ತು ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರು ಹಿಂದ್ಗಡೆ ಇರುವಂಥದ್ದು ಸ್ಪೀಕರ್ ಆಯಿತಾ. ಸ್ಪೀಕರ್ನ ಕ್ಲಾರಿಟಿ ಒಂದು ಲೆವೆಲ್ಗೆ ಓಕೆ ಅಂತೀನಿ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಮತ್ತು ಇದರಲ್ಲಿ ನನಗನ್ನಿಸ್ದಂಗೆ ಕ್ಯಾರಿಯರ್ ಅಗ್ರಿಗೇಷನ್ ಇಲ್ಲ ಅಂತ ನನಗಂತೂ ಅನ್ನಿಸ್ತಾ ಇರುವಂಥದ್ದು ಆಯಿತಾ. ಸೊ ಅದ್ರ ಬಗ್ಗೆ ಏನೋ ಅಪ್ಡೇಟ್ ಸಿಕ್ಕಿಲ್ಲ ನನಗನ್ನಿಸ್ದಂಗೆ ಕ್ಯಾರಿಯರ್ ಅಗ್ರಿಗೇಷನ್ ಈ ಒಂದು ಫೋನಲ್ಲಿ ಇಲ್ಲ. ಸೊ ಈ ಒಂದು ಫೋನ್ ಈ ಒಂದು ಪ್ರೈಸ್ ರೇಂಜ್ಗೆ 8000 ರೂಪಾಯಿಗೆ ನಾನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತೀನಿ. ನಿಮಗೆ ಬೇರೆ ಬ್ರ್ಯಾಂಡಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಇದು ಇಷ್ಟು ಪವರ್ಫುಲ್ ಆಗಿರುವಂಥ ಫೋನ್ ಸಿಗಲ್ಲ. 8000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. 6GB ರ್ಯಾಮು, 64GB ಸ್ಟೋರೇಜು, ಪ್ರೊಸೆಸರ್ ತುಂಬ ಚೆನ್ನಾಗಿರುವಂಥದ್ದು, ಯೂನಿಸಾಕು, ಕ್ಯಾಮ್ರಾ ಒಂದು ಲೆವೆಲಿಗೆ ಪರವಾಗಿಲ್ಲ, ಡಿಸ್ಪ್ಲೇ ಚೆನ್ನಾಗಿದೆ, ಬಿಲ್ಡ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಓವರಾಲ್ 8000 ರೂಪಾಯಿಗೆ ಒಂದು ಒಳ್ಳೆಯ ಆಪ್ಷನ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇದು ನನ್ನ ಆನೆಸ್ಟ್ ಒಪಿನಿಯನ್ ಒಂದು ಫೋನ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಈ ಕಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ನಿಕಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.